ಶಾನ್ವಿ, ನೀವು ದರ್ಶನ್ ಅವ್ರ ಜೊತೆಗೆ ಆಕ್ಟ್ ಮಾಡಿದ್ರಿ, ಸದ್ಯ ಅವರು ಆರೋಪಿ ಆಗಿದ್ದಾರೆ. ಅದು ಪಟ್ ಅಂತ ಕೇಳಿದಾಗ ನಿಮ್ಗೆ ಏನ್ ಅನಿಸ್ತು? ದರ್ಶನ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸಿ ನನ್ನ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ತುಂಬಾನೇ ಚೆನ್ನಾಗಿತ್ತು. ರೈಟ್, ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ದಟ್ ಅಷ್ಟು ದೊಡ್ಡ ಸ್ಟಾರ್ ಇದ್ದಾರೆ ಅವರು. ಆ್ಯಂಡ್ ಅವ್ರ ಜೊತೆ ಸಿನಿಮಾ ಮಾಡಿ ಐ ಫೆಲ್ಟ್ ಸೋ ಆನರ್ಡ್ ಬಿಕಾಸ್ ಹಿ ಗೇವ್ ಮೀ ದಟ್ ರೆಸ್ಪೆಕ್ಟ್ ಆನ್ ದ ಸೆಟ್. ಸೊ ಅವ್ರ ಬಗ್ಗೆ ನಾನು ಏನು ಐ ಕಾಂಟ್ ಸೇ ಎನಿಥಿಂಗ್ ರಾಂಗ್. ದ್ಯಾಟ್ ಈಸ್ ಮೈ ಪ್ರಿನ್ಸಿಪಲ್ ಬಿಕಾಸ್ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆಮೇಲೆ ಈ ಮ್ಯಾಟರಲ್ಲಿ ತುಂಬ ಜನ ಹರ್ಟ್ ಆಗಿದ್ದಾರೆ. ಇದು ಎವ್ರಿಬಡಿ ಸ್ಟ್ರಗ್ಲಿಂಗ್, whether it's victim's family or whatever, everybody is suffering, and on that I can't comment anything. ನಾನು ಏನು ಕಾಮೆಂಟ್ ಮಾಡೋಕೆ ಆಗಲ್ಲ because I'm a nobody. Who am I in this entire case? I'm a nobody, and this is public matter for public, but it's a very personal matter for each one of them. If I start talking, if everybody start passing comments in this is not right. So it's just ಅಂತಲ್ಲ, ನೀವೊಂದು ಆಕ್ಟ್ ಮಾಡಿದಿರಲ್ಲ ಅವ್ರ ಜೊತೆಗೆ, ಹಾಗಾಗಿ ಒಂದು ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಅದು ನಾನು ಹೇಳಿದೀನಿ. I have felt really respectful. He has gotten up from his chair and offered me his chair. Ashtote start he was. So I think for me his respect is different. I only feel respectful. ಜೊತೆಗೆ ಮೇಡಮ್, ನೀವು ತಾರಕದಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ಅವರು ಸಾಕಷ್ಟು ಬಾರಿ ಹೇಳ್ತಾ ಇದ್ರು, ನಾನು ಎಷ್ಟು ಚೆನ್ನಾಗಿ ಅವ್ರು ಆಕ್ಟ್ ಮಾಡ್ತಾರೆ ಅಂತಂದ್ರೆ ನಾನು ಇನ್ನೊಮ್ಮೆ ಸಿನಿಮಾದಲ್ಲಿ ಮಾಡ್ತೀನಿ ಅವ್ರ ಜೊತೆಗೆ ಅಂತ. ಯಾಕಂದ್ರೆ ನಿಮ್ದು ಆ ಕಾಂಬಿನೇಷನ್ ಆಗಿತ್ತು, ಅದು ನೋಡಿದವ್ರಿಗೆ ಗೊತ್ತಿರುತ್ತೆ. ಆ ಹೋಗ್ಲಿಕ್ಕೆ ಆ ಟೈಮ್ ಎಲ್ಲ ಹೇಗಿತ್ತು ನಿಮ್ಗೆ? ಚೆನ್ನಾಗಿ ನಾರ್ಮಲ್ ಆಗಿ ಇದ್ರು ಅಲ್ವಾ? See, no matter what is happening today, he is one of the biggest stars of our industry, and I have never felt small. I was in front of him. ನಾನು ಹೊಸಬ್ರು ಅಲ್ವಾ, in front of him I had hardly done 4-5 films. He has done so many films, but I never felt small, and I was always treated very well. So ನೆಕ್ಸ್ಟ್ ಏನಾದ್ರು ಪ್ಲಾನ್ ಮಾಡ್ಬೇಕಿತ್ತ? ಮೂವಿದವ್ರದ್ದು ಏನಾದ್ರು ಇತ್ತಾ ನಿಮ್ಗೆ? ಪ್ಲಾನ್ ಇತ್ತಾ? ಏನಾದ್ರು ಆಫರ್ ಬಂದಿತ್ತಾ ನೆಕ್ಸ್ಟ್ ಮೂವಿದು ಏನಾದ್ರು ದರ್ಶನ್ ಸರ್? not really. ಮೇಡಮ್, ನೀವು ಪರ್ಟಿಕ್ಯುಲರ್ಲಿ ಈಗ ಸೆಲೆಬ್ರಿಟಿ ಇದರಲ್ಲಿದ್ದಾಗ ಬ್ಯಾಡ್ ಕಾಮೆಂಟ್, ಇದು ಒಳ್ಳೆ ಕಾಮೆಂಟು ಎಲ್ಲ ಇದ್ದಿದೆ, ಬ್ಯಾಡ್ ಅವರು ಗುಡ್ ಕಾಮೆಂಟ್ ಇದ್ದಿದೆ. ಬಟ್ ಈ ಬ್ಯಾಡ್ ಕಾಮೆಂಟ್ನ ಹೇಗೆ ಸ್ವೀಕರಿಸ್ತಾರೆ? ನಿಮ್ಗೆ ಏನಾದ್ರು ಬಂದ್ರೆ ಹೇಗೆ ರಿಸೀವ್ ಮಾಡ್ಕೊತಾರೆ? ತುಂಬಾ ಬಂತು, ತುಂಬಾ ಬರ್ತಾ ಇತ್ತು, ಈಗಲೂ ಕೂಡ ಬರ್ತಾ ಇದೆ. ಬಟ್ see, social media, it's a very big responsibility. Social media social, ನಮ್ಮ ಜನರಿಗೂ ಎಲ್ರಿಗೋಸ್ಕರ ಇದೆ. ಆಮೇಲೆ ಎಲ್ರದ್ದು ರೆಸ್ಪಾನ್ಸಿಬಿಲಿಟಿ ಇದೆ that we should try to put only good things in that and spread good vibes. But ತುಂಬಾ ಜನ ಇದ್ದಾರೆ ಬರೀ ಅದಕ್ಕೋಸ್ಕರ ಬರ್ತಾರೆ. they'll have zero followers. They'll come only to write bad comments. But I think if we can't help that situation, ಅದನ್ನ ಹೆಲ್ಪ್ ಮಾಡೋಕ್ಕಾಗಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. So what we can do is 100 ಕಾಮೆಂಟ್ಸ್ ಅಲ್ಲಿ 90 ಕಾಮೆಂಟ್ಸ್ ಚೆನ್ನಾಗಿರುತ್ತೆ, ಅದನ್ನ ನೋಡ್ಬೇಕು, ಅದ್ರ ಜೊತೆನೇ ಇರ್ಬೇಕು. ಮೇಡಮ್, ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಅದೇ ಫಸ್ಟ್ ಇಲ್ಲ ಶಾಕ್ ಆಯ್ತಾ? ಫಸ್ಟ್ ಕೇಳಿದಾಗ ಏನಿಸ್ತು ಆ ವಿಷಯ? ಈ ತರ ಹಿಂಗೆ ಅರೆಸ್ಟ್ ಆಗಿದ್ದಾರೆ ಅಂತ ಕೇಳಿದಾಗ ಏನಿಸ್ತು? Of course, it was very shocking. It was shocking for everybody. It was shocking. Actually, ನಂಗೆ ಗೊತ್ತಿಲ್ಲ. I don't follow lot of memes. I stay in Bombay, alva. So ನನಗೆ ನ್ಯೂಸ್ ಡೈರೆಕ್ಟ್ಲಿ ಗೊತ್ತಾಗಲ್ಲ. But of course, I got to know, I think the first or the second day. But ಅದು ಶಾಕ್ ಆಯ್ತು. Of course, ನಿಮ್ಮ ಅಕ್ಕ ಇಬ್ಬರ ಜೊತೆಗೆ ಆಕ್ಟ್ ಮಾಡಿದ್ರು, ಅಕ್ಕ ಕೂಡ ಆಕ್ಟ್ ಮಾಡಿದಾರಲ್ಲ. ಸೊ ಆಫ್ ಕೋರ್ಸ್ ಶಾಕ್ ಆಯ್ತು, ಅವ್ರಿಗೂ ಶಾಕ್ ಆಯ್ತು, ಎಲ್ರಿಗೂ ಶಾಕ್ ಆಯ್ತು ಅಲ್ವಾ. And I don't know, like it's a very sad thing which has happened. I hope whatever happens is for good. Thank you so much for your time. Thank you. ಸೊ ಇದು ಶಾನ್ವಿ ಶ್ರೀವಾಸ್ತವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.